ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಿದ್ರಿ ಇವತ್ತು 2ನೇ ದಿನ, ಋಣವನ್ನ ಕಳ್ಕೊಳ್ಳಿಕ್ಕೆ ಏನೆಲ್ಲ ವಿಧಾನಗಳಿದೆ ಅಂತ ಹೇಳ್ತೀನಿ ಅಂತ ಹೇಳ್ತಿದ್ರಿ. ಹಾಗೆ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ಹೇಳ್ಕೊಡ್ತಿದ್ದೀರಾ ಇವತ್ತು? ಇಲ್ಲಿ ನಾವು ಋಣಗಳನ್ನ ತೀರಿಸ್ಕೊಳ್ಳಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಟ್ಟೆ. ಕಾಳಸರ್ಪ ದೋಷಗಳನ್ನ ನಿವಾರಣೆ ಹೇಗೆ ಮಾಡ್ಕೊಳ್ಳೋದು ಅಂತ, ಅದನ್ನ ಕ್ರಮಬದ್ಧವಾಗೇ ಮಾಡ್ಕೋಬೇಕು ಅಂತ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಕೆಲವರೆಲ್ಲ ಅಪ್ಲಿಕೇಶನ್ ಮೇಲಿಂದನೇ ಫಿಲ್ ಮಾಡಬೇಕು, ಕೆಳಗಿಂದ ಫಿಲ್ ಮಾಡ್ಕೊಂಡು ಬರೀ ಸೈನ್ ಹಾಕಕ್ಕೆ ಸಾಧ್ಯವಿಲ್ಲ. ಹಾಗೆ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ನೀವು ಮಾಡಿರೋದಲ್ಲ, ಮೊದಲಿಂದ ಬಂದಿರತಕ್ಕಂಥ ಕರ್ತವ್ಯ. ಇದನ್ನ ಹೀಗೆ ಮಾಡಿದ್ರೆ ಹಾಗೆ ಋಣ ತೀರಿಸುತ್ತೆ. ಮೇಲಿಂದ ಬಂದ್ರೆ ಕೆಳಗಡೆ ದೋಷಗಳೆಲ್ಲ ಪರಿವರ್ತನೆ ಆಗೋಗ್ತಕ್ಕಂಥ ವಿಚಾರಗಳು. ನಮ್ಮ ಕೈಯಲ್ಲಿ ಏನಿದೆ, ಭಗವಂತನ ಒಂದು ಶಸ್ತ್ರಾಸ್ತ್ರಗಳು, ಅವನ ಶಕ್ತಿ ಸಾನ್ನಿಧ್ಯ ನಮ್ಮ ಜೊತೆ ಇರುತ್ತೆ. ಅದಕ್ಕೆ 2ನೇ ಋಣವನ್ನ ತೀರಿಸ್ತಕ್ಕಂಥ ವಿಧಾನಗಳನ್ನ ನಿಮಗೆ ತಿಳಿಸ್ತಾ ಬಂದೆ. ಏನಂತ, ಹಾವುಗಳನ್ನ ಯಾವ ಕಾಲಕ್ಕೂ ಎಲ್ಲೆಲ್ಲೋ ಪ್ರತಿಷ್ಠಾಪನೆ ಮಾಡ್ಬಿಟ್ಟಿದ್ದೀರಾ. ಎಲ್ಲೆಲ್ಲೋ ಪ್ರತಿಷ್ಠಾಪನೆ ಮಾಡಿರೋದನ್ನ ಸರಿದಿದ್ದುಪಡಿಸ್ಕೊಳ್ಳದೆ ಇದ್ರೆ ಆ ದೋಷಗಳು ಅಲ್ಲೆಲ್ಲೇ ಎಫೆಕ್ಟ್ ಬರುತ್ತೆ. ಖಂಡಿತ ಹೌದು. ಅದನ್ನ ಮರದ ಕೆಳಗಿಟ್ಟಿರ್ತೀರ, ಏನಾಗುತ್ತೆ, ಒಂದು ಹಾವನ್ನ ಪ್ರತಿಷ್ಠಾಪನೆ ನೀವು ಮಾಡಿ ಬಂದಿರ್ತೀರ ಅಂದ್ರೆ ಒಂದು ಕಲ್ಲನ್ನ, ವಿಗ್ರಹನ ಯಾರ ಕೈಯಲ್ಲೋ ಮಾಡ್ಸಕ್ಕೆ ದುಡ್ಡನ್ನು ಕೊಟ್ಬಿಡ್ತೀರ. ದುಡ್ಡನ್ನು ಕೊಡ್ತೀರಾ, ಸಂತೋಷ. ಏನ್ ಮಾಡ್ತೀರಾ ಗೊತ್ತಾ, ನೀವೇ ಕೆತ್ಸ್ಕೊಡಿ ಅಂದ್ರೆ ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ, ಒಂದು ಕೆಲಸ ಮಾಡ್ತೀವಿ, ದುಡ್ಡು ಕೊಟ್ಬಿಡ್ತೀವಿ, ನೀವು ಇದನ್ನು ಕೆತ್ತಿಸ್ಬಿಡಿ ಅಂತೀರ. ಕೆತ್ಸಕ್ಕೆ ಏನ್ ಮಾಡ್ತಾರೆ, ಅರ್ಚಕನ ಕೈಯನ್ನು ಕೊಡ್ತಿರೋ, ಅಲ್ಲಿ ಯಾರೋ ಇನ್ಚಾರ್ಜ್ ತಗೊಂಡಿರ್ತಾನೋ ಅವ್ನ ಕೈಲಿ ಕೊಡ್ತಿರೋ, ಅಥವಾ ಯಾವುದೋ ಊರಲ್ಲಿ ಇರ್ತೀರಾ, ರೀ ನೀವೆಲ್ಲ ಅರೇಂಜ್ ಮಾಡ್ಬಿಟ್ರಿ ಅಂತ ನಿಮ್ಮ ಮ್ಯಾನೇಜರ್ಗೋ ಯಾವನ ಕೈಲೇ ಹೇಳ್ಬಿಡ್ತೀರಾ. ಅವನೇನ್ ಮಾಡ್ತಾನೆ, 4 ಕಾಸು ಬಿಡ್ಗಾಸ್ಗೆ ಆ ದುಡ್ಡು ಆಸೆಗೆ ಏನ್ ಮಾಡ್ಬಿಡ್ತಾನೆ, ನಿಜವಾಗ್ಲೂ ಸಂಸ್ಕಾರವಾಗಿ ಮಾಡಿದ್ರೆ ಪುಣ್ಯ, ಅವನಿಗೂ ಫಲ. ಇಲ್ಲದಿದ್ರೆ ಏನ್ ಮಾಡ್ಬಿಡ್ತಾನೆ, ಹಳೆ ವಿಗ್ರಹನ ತಗೊಂಡ್ಬಿಡ್ತಾನೆ, ಚೆನ್ನಾಗಿ ಇನ್ನೊಂದ್ಸರಿ ಕೆತ್ತಿಸ್ಬಿಡ್ತಾರೆ, ಎಣ್ಣೆ ಮೆತ್ಬಿಡ್ತಾರೆ. ದೇವಸ್ಥಾನದಲ್ಲಿ ಮಾಡ್ತಾರೆ. ಇದನ್ನ ಎಲ್ಲಿಂದ ತರ್ತಾರೆ ಈ ಕಲ್ಲು ಅನ್ಕೊಂಡ್ರೆ, ಒಂದು ಸುಮಾರು ಜಾಗಗಳಿರುತ್ತೆ, ಆ ಜಾಗ ಎಲ್ಲ ಮುಗ್ದೋಗಿರುತ್ತೆ. ಇನ್ನು ದೇವಸ್ಥಾನದಲ್ಲಿ ಆವರಣದಲ್ಲಿ ಇದೆ ಜಾಗ, ಇನ್ನೂ ಬೆಳೆಸ್ಕೊಂಡು ಹೋಗಕ್ಕಾಗತ್ತಾ? ಬೈಲಿದ್ರೆ ಬೆಳೆಸ್ಕೊಂಡು ಹೋಗ್ಬೋದು. ದೇವಸ್ಥಾನಕ್ಕೆ ಒಂದು ಚೌಕಟ್ಟು ಅಂತ ಹಾಕ್ಬಿಟ್ಟಿರ್ತಾರೆ, ಆ ಚೌಕಟ್ಟು ಮೇಲೆ ಪ್ರತಿಷ್ಠಾಪನೆ ಮಾಡೋಕ್ಕಾಗಲ್ಲ. ಒಂದು. 2ನೇದು, ಆ ಪ್ರತಿಷ್ಠಾಪನೆ ಮಾಡಿರೋ ಸ್ಥಳ ಕ್ಷೇತ್ರ ಮಹಿಮೆಯಾಗಿರ್ತಕ್ಕಂಥ ವಿಚಾರ. ಹಳೇದೇನು ಮಾಡ್ತಾರೆ, ನೋಡ್ತಾರೆ, ಓಹೋ ಇವನು 50 ವರ್ಷದಿಂದ ಈ ಫ್ಯಾಮಿಲಿ ಬರ್ತಾನೆ ಇಲ್ಲ, ಒಂದು 20 ವರ್ಷ ಆಗೋಯ್ತ್ರಿ, ಆ ಕಡೆ ತಾಲೇನೇ ಹಾಕಿಲ್ಲ, ಸರಿ ಒಂದು ಕೆಲಸ ಮಾಡೋ, ಎತ್ಬಿಡು, ಆ ಖಾಲಿ ಜಾಗ ಖಾಲಿ ಮಾಡ್ಬಿಡು, ಇನ್ಯಾರಾದ್ರು ಬಂದಾಗ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸೋಣ. ಇದು ಬಹಳ ಜನಗಳು ಮಾಡಿರೋ ತಪ್ಪುಗಳು. ಆ ಕ್ಷೇತ್ರದವರೇ ಆಗಿರ್ಬೋದು, ಇನ್ಚಾರ್ಜೇ ತಗೊಂಡಿರ್ಬೋದು, ಬಹಳ ಜನ ಅರ್ಚಕರು ಮಾಡಿರ್ತಕ್ಕಂಥ ಕೆಟ್ಟ ಅಭ್ಯಾಸಕ್ಕೆ, ಬಹಳ ಜನ 4 ಕಾಸು ಬಿಡುಗಾಸಿಗೆ ಮಾಡಿರ್ತಕ್ಕಂಥ ತಪ್ಪಿಗೆ ಜೀವನ ಪರ್ಯಂತ ಅನುಭವಿಸೋದು ಯಾರೋ, ಅವರಲ್ಲ, ನೀವು. ಆದ್ರೆ ಅವ್ರಿಗೂ ಸಾಕ್ಷ್ಯ ದಂಡನೆ ಇದ್ದೇ ಇದೆ. ನೀವುಗಳು ಆ ವಿಗ್ರಹನ ಏನ್ ಮಾಡ್ತಾರೆ, ತಿರುಗಿ ಕೆತ್ತು ಬಂದಿರ್ತಾರೆ ಹೊಸ ನೂತನವಾಗಿ. ಅಂದ್ರೆ ಏನಾಗುತ್ತೆ, ಯಾವುದೋ ಹೊಸ ಸಂಸಾರ ಕಷ್ಟ ಬಂದಾಗ ನಾಗ ಪ್ರತಿಷ್ಠಾಪನೆ ಮಾಡಿ ಅಂತ ಯಾರೋ ಹೇಳಿರ್ತಾರೆ. ಮಕ್ಕಳಾಗಿಲ್ವಾ ನಾಗ ಪ್ರತಿಷ್ಠೆ, ಏನಾಗ್ಬಿಟ್ಟಿದೆ, ಒಂದು ಕಾಮನ್ ಸೆನ್ಸೇ ಇಲ್ಲ. ನಾಗ ಪ್ರತಿಷ್ಠಾಪನೆ ಮಾಡಿದಾಕ್ಷಣ ಮಕ್ಕಳಾಗ್ಬಿಡುತ್ತಾ? ಅದು ಹೆಂಗಾಗ್ಬಿಡುತ್ತೆ? ಖಂಡಿತ ಅದಕ್ಕೂ ಒಂದು ಪ್ರಯತ್ನ ಬೇಕು. ನೋಡಿ, ಯಾವತ್ತಾದರೂ ಒಂದು ವಿಚಾರವನ್ನ ಮಾಡಿದಾಗ ನೀನು ಆ ಪ್ರತಿಷ್ಠಾಪನೆ ಮಾಡಿ ದಿನನಿತ್ಯ ಅದನ್ನ ಕೈಯಲ್ಲಿ ತೊಳೆದು, ಯಾರೋ ಮನೆ ಗೃಹಿಣಿ, ನಿಮಗಿವ್ರು ಮಕ್ಕಳಾಗಿಲ್ಲ ತಾನೆ, ಗಂಡ ಅದನ್ನು ನೀರು ಹಾಕಬೇಕು, ಹೆಂಡತಿ ಆದವಳು ಚೆನ್ನಾಗಿ ಉಜ್ಜಿ ಅದನ್ನು ಶುಚಿರ್ಭೂತಪಡಿಸ್ಬೇಕು. ತದನಂತರ ಗಂಡ ಆದವನು ಹಾಲು ಹಾಕಬೇಕು. ಹಾಲು ಹಾಕಿದಾಗ ಹೆಂಡತಿ ಆದವಳು ಒಂದು ಚಿಕ್ಕ ಬಟ್ಲು ಇಡಬೇಕು, ಹಾಲು ಎಷ್ಟು ಬರುತ್ತೋ ಅದನ್ನ ಶೇಖರಣೆ ಮಾಡಿ ಪಕ್ಕಕ್ಕೆ ಇಡಬೇಕು. ಇದನ್ನ ಇಬ್ಬರೂ ಸೇರಿ ಮಾಡಬೇಕು. 2 ಫೇಸ್ ಆಫ್ ಎ ಸಿಂಗಲ್ ಕಾಯಿನ್. ಸುಮ್ಮನೆ ಒಬ್ಬಳು ಮಾಡಿಬಿಟ್ರೆ ಇನ್ನೊಬ್ಬರಿಗೆ ಹಲ್ಲುದ್ರಲ್ಲ, ಇಬ್ಬರೂ ಸೇರಿ ಆ ವ್ಯವಸ್ಥಿತ ಮಾಡ್ಕೋಬೇಕು. ಅದಕ್ಕೆ 2 ಕೈ ಜೋಡಿದ್ರೆ ಚಪ್ಪಾಳೆ. ಆ 2 ಕೈಗಳು ಯಾರೋ, ಗಂಡು ಹೆಣ್ಣು. ಇಬ್ಬರಲ್ಲೂ ಯಾವ ದೋಷ ಇದೆಯೋ, ಗೊತ್ತಿದ್ದು ದೋಷ ಇದೆಯೋ, ಗೊತ್ತಿಲ್ಲದೆ ದೋಷ ಇರುತ್ತೋ, ವಂಶ ಪಾರಂಪರ್ಯವಾಗಿ ದೋಷ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಯಾರು ಸರಿಪಡಿಸೋದು? ಈ ನಾಗಪ್ಪ. ಅದಕ್ಕೆ ಆಂಗ್ಸೈಟಿ ಅಂತಕ್ಕಂಥ ಒಬ್ಬ ಮನುಷ್ಯನಿಗೆ ಕಾಯ್ತಾ ಇರ್ತಾನೆ, ಏನ್ ಮಾಡುತ್ತೆ ನೆಕ್ಸ್ಟ್ ಏನು ಅಂತ. ಆ ಮನಸ್ಸು ಅನ್ನೋದು ಕಾಯ್ತಾ ಇರುತ್ತೆ. ಅದಕ್ಕೆ ತವಕವಾಗಿ ಏನ್ ಮಾಡ್ತಾನೆ ಭಗವಂತ, ಒಳಗಡೆ ಇರ್ತಕ್ಕಂಥ ರೇಖೆಗಳನ್ನು ಬದಲಾಯಿಸ್ತಾನೆ. ಯಾವಾಗ ಬದಲಾಯಿಸ್ತಾನೆ? ನೀನು ಮುಟ್ಟಿ ಆರಾಧನೆ ಮಾಡಿ ಆ ಹಾವನ್ನ ಎಷ್ಟು ಚೆನ್ನಾಗಿ ಪೋಷಣೆ ಮಾಡ್ತೀಯೋ ಅದು ಬಹಳ ಸಂತೋಷ. ಎಷ್ಟು ಸೇವೆ ಮಾಡ್ತಿದ್ಯಾ, ತಗೋ ನಿನಗೆ ಬೇಕಾಗಿರ್ತಕ್ಕಂಥ ಫಲ, ಗಂಡು ಮಗುನೇ ಆಗಲಿ ಅಂತ ಕೊಡ್ತಾನೆ. ನೀವು ಪಾಪ ಹೆಣ್ಣು ಮಗು ಕೇಳಿರ್ತೀರ, ಗಂಡೇ ಕೊಡ್ತಾನೆ. ಅಥವಾ ನಿನ್ನ ಮಗಳಿಗೆ ವಿಶೇಷವಾಗಿ ಗಂಡು ಮಗುಗಿಂತ ಹೆಣ್ಣು ಹುಟ್ಟಿದ್ರೆ ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟದಲ್ಲಿದೆ, ಸರಿ ಹೆಣ್ಣು ಮಗುನೇ ತಗೋ ಅಂದ್ರೆ, ಕೆಲವ್ರ ಮನೆಗೆ ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣ ಆರ್ಥಿಕ ಪರಿಸ್ಥಿತಿ ಎಷ್ಟು ಚೆನ್ನಾಗಿ ಅಭಿವೃದ್ಧಿ. ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರೆ ಗಂಡು ಮಕ್ಕಳಾದ್ರೆ ಮಾತ್ರ ಯಾವತ್ತಿದ್ರು ಎದುರುಶಾಲಿ, ಓಹೋ ನನಗೆ ವಂಶಸ್ಥರು ಬೆಳೆದ್ಬಿಟ್ರು. ಏನು ವಂಶ ನಿಮ್ಮ ಪಿಂಡ ಬೆಳೆಸ್ಕೊಳ್ಳೋದು, ಅರ್ಥ ಆಯ್ತಾ? ವಂಶ ಬೆಳೆಯುತ್ತೆ ಅಂತ ಅನ್ಕೋಬೇಡಿ. ನೀವೆಲ್ಲ ನೆಗೆಟಿವ್ ಥಿಂಕಿಂಗ್ ಇದ್ದೀರಾ. ಹೆಣ್ಣಾಗ್ಲಿ ಗಂಡಾಗ್ಲಿ ವಂಶ ಬೆಳೆದೇ ಬೆಳುತ್ತೆ. ಇನ್ನೊಂದು ವಿಚಾರ ತಿಳ್ಕೊಂಬೋಣ ಹೋಗಿ. ವಂಶ ಬೆಳೀತು, ಅವ್ನು ಮದುವೆ ಮಾಡ್ಕೊಂಡಿಲ್ಲ, ಏನ್ ಮಾಡ್ತಾ ಅರ್ಥ? ಪುಣ್ಯದ ಕೆಲಸ ಅಂತ ಅರ್ಥ ಮಾಡ್ಕೋಬೇಕು. ಯಾವತ್ತಾದ್ರೂ ಗಂಡು ಮಕ್ಕಳು ಮದುವೆ ಆಗದಿದ್ದರೆ ನಿಮ್ ದೋಷ ಅಕಸ್ಮಾತ್ ಅಲ್ಲೇ ಇದ್ರೆ ನಿಂತೋಯ್ತು. ಅದೇನೋ ಅವನು ಶ್ರೇಷ್ಠವಾಗಿರ್ಬೇಕು. ಆ ಜನ್ಮ ಬ್ರಹ್ಮಚಾರಿಯಾಗಿದ್ದರೆ ಮಾತ್ರ. ಸುಮ್ನೆ ಬ್ರಹ್ಮಚಾರಿ ಅಂತ ಬೇರೆಯವ್ರ ಮುಂದೆ ಇನ್ನೊಂದು ಸಂಸಾರ ನಡೆಸ್ತಾ ಇರ್ತಾನೆ ಸಂಸಾರಿಯಾಗಿ, ಪ್ರಯೋಜನ ಇಲ್ಲಾಗ. ಅದಕ್ಕೆ ಆ ವೀರ್ಯತ್ವ ಪುರುಷತ್ವನ ಕಾಪಾಡಿಕೊಂಡವನು ನಿಜವಾದ ಬ್ರಹ್ಮಚಾರಿ. ಅಂಥವನಾದಾಗ ವಂಶ ಅಲ್ಲೇ ನಿಂತೋಯ್ತು ಅನ್ಕೋಬಾರ್ದು ನೀವು.
ವಂಶದ ದೋಷ, ವಂಶದ ಯಾವುದೇ ಋಣಗಳಿರುತ್ತೆ, ವಂಶದಲ್ಲಿ ಏನೇನೋ ಕಷ್ಟಗಳಿರುತ್ತೆ, ಅಷ್ಟು ನಿಂತು ಹೋಯ್ತು ಅನ್ನೋದು ನಾವು ಪಾಸಿಟಿವ್ ಎನರ್ಜಿಯಾಗಿ ತಗೋಬೇಕು. ಹೆಣ್ಣುಮಕ್ಕಳು ಅಷ್ಟೇ, ಹುಟ್ಟಿದ್ರೆ ಆರ್ಥಿಕ ಪ್ರಶ್ನೆ ನೋಡಿ, ಕೆಲವ್ರಿಗೆ ಮದುವೆ ಆದ ತಕ್ಷಣ ಏನು ಮಾಡ್ತಾರೆ, ಹೆಣ್ಣು ಮಕ್ಕಳನ್ನ ಹೊರಭಾಗದಲ್ಲಿ ಕಳಿಸ್ತಾರೆ, ಶುಕ್ರವಾರ ಮಂಗಳವಾರ ಕಳಿಸಲ್ಲ. ಯಾಕೆ? ನನ್ನ ಮನೆ ಹುಟ್ಟಿದಾಗ ಫ್ರಿಡ್ಜ್ ತೊಗೊಂಡಿರಿ, ಕಾರ್ ತೊಗೊಂಡಿರಿ, ಮನೆ ಹೊಸದಾಗಿ ಕಟ್ಟಿದ್ವಿ, ನಮ್ಮ ಯಜಮಾನ್ರಿಗೆ ಪ್ರಮೋಷನ್ ಬಂತು, ಎಷ್ಟು ಚೆನ್ನಾಗಾಯ್ತು, ಅವಳು ಹುಟ್ಟಿದ ಮೇಲೆ ಎಲ್ಲ ಆಯ್ತು ಅಂದ್ರೆ ಏನು, ಅವಳ ದಶೆಯಲ್ಲಿ ಇವ್ರಿಗೆ ಅಭಿವೃದ್ಧಿ, ಅಥವಾ ಇವ್ರ ದಶೆಯಲ್ಲಿ ಒಂದು ಶುಕ್ರ ಬಂದ್ರೆ ಅಭಿವೃದ್ಧಿ. ಅದಕ್ಕೆ ಹೆಣ್ಣಾಗ್ಲಿ ಗಂಡಾಗ್ಲಿ ಪ್ರತಿಯೊಬ್ಬರು ಮನುಷ್ಯರಿಗೂ ಬೇಕಾಗಿರೋದು ಮಗು. ಆ ಮಗು ಬಂದ್ರೆ ಸಾಕು, ಅಭಿವೃದ್ಧಿ ಪೂರ್ವಕವಾಗಿ ನಿಮ್ಮ ದೋಷಗಳು. ನಾರಿ ಪ್ರಥಮ ಧರ್ಮ ಅಂದ್ರೆ ಹೆಣ್ಣು ತಾಯ್ತನವನ್ನ ಯಾವತ್ತೂ ಇಟ್ಕೋಬೇಕು. ಅವಳ ತಾಯ್ತನ ಯಾವಾಗ ಆಗೋದು, ಪೂರ್ಣ ನಾರಿಯಾದಾಗ ಮಾತ್ರ. ಆ ಪೂರ್ಣ ನಾರಿ ಅವಳು ಸಂಪೂರ್ಣ ಅನ್ಸ್ಕೊಳ್ಳೋದು ಒಂದು ತಾಯ್ತನ ಬಂದಾಗ ಮಾತ್ರ. ಸುಮ್ಮನೆ ಫ್ಯಾಷನ್ ಆಗಿ ತಿಳ್ಕೊಂಡ್ಬಿಟ್ಟು ನನಗೆ ಮಕ್ಕಳು ಬೇಡ, ನಾನು ಯವ್ವನ ನೋಡ್ಕೋಬೇಕು, ನಾನು ಬ್ಯೂಟಿ ಕಾನ್ಷಿಯಸ್ಸು, ನನಗೆ ಆಗೆಲ್ಲ ಹೊಟ್ಟೋದ್ರೆ ಮಕ್ಕಳಾಗ್ಬಿಟ್ರೆ ನನಗೆಲ್ಲ ಯವ್ವನ ಹೊಟ್ಟೋಗತ್ತೆ, ನಿಧಾನಕ್ಕೆ ಮದುವೆ ಮಾಡ್ಕೊಳ್ಳೋದು. ಯಾವುದೋ ಅಜ್ಜಿ ಅಲ್ಗಳು ಕಾಲಕ್ಕವರೆಗೂ ಅಷ್ಟರಲ್ಲಿ ಇವರು ಹಿಂಗೆ ಕಡ್ಡಿ ಇಟ್ಕೊಂಡು ಹೇಳಿಯಪ್ಪ ಅನ್ನೋ ಥರ ಆಗ್ಬಿಡುತ್ತೆ. ಯಾಕೆ ಬೇಕಿದು ಕರ್ಮ? ಇದೆಲ್ಲ ಯಾವ ಕರ್ಮಗಳು ಗೊತ್ತಾ? ಋಣ ತೀರಿಸದೇ ಇದ್ರೆ. ಇದೆಲ್ಲ ಉದಾಹರಣೆ ಕೊಡ್ತಾ ಇದ್ದೀನಿ, ಎಲ್ರಿಗೂ ತಲೆಗೆ ಹೋಗ್ತಾ ಇರಬೇಕು. ಅದಕ್ಕೆ ಆ ನಾಗ ಪ್ರತಿಷ್ಠಾಪನೆ ನೀವು ಮಾಡೋ ಸ್ಥಳದಲ್ಲಿ ಅಕಸ್ಮಾತ್ ಯಾವನೋ ತಂದಿದ್ರೆ, ಇವನಿಗೆ ಯಾವ ಕಾರಣದಿಂದ ಪ್ರತಿಷ್ಠಾಪನೆ ಮಾಡಿರ್ತಾನೆ, ಮಕ್ಕಳಾಗಿಲ್ಲ ಅನ್ನೋ ಪ್ರತಿಷ್ಠಾಪನೆ, ಅವ್ರ ಮನೆ ದರಿದ್ರ, ಇವ್ರ ಮನೆಗೆ ಶಿಫ್ಟ್, ಇವ್ರ ಮನೆ ಕಷ್ಟ, ಅವ್ರ ಮನೆಗೆ ಶಿಫ್ಟ್. ಅದಕ್ಕೆ ಹೇಳೋದು, ಹೊಸದಾಗಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಹೊಸದಾದ ಒಂದು ಅರಳಿ ಮರ, ಒಂದು ಬೇವಿನ ಮರ ಹಾಕ್ಲೇಬೇಕು. ಅದೆರಡಕ್ಕೂ ಬ್ರಹ್ಮಚಾರಿತ್ವ ಇರುತ್ತೆ. ಅದಕ್ಕೆ ಮದುವೆ ಮಾಡಿಸ್ಬೇಕು. ಆ ಮದುವೆ ಹೇಗೆ ಮಾಡಿಸ್ಬೇಕು? ನಾನು ಶಾಸ್ತ್ರೋಕ್ತವಾಗಿ ನಿಮಗೆ ಮದುವೆ ವಿಚಾರವನ್ನ, ಆ ಮರಕ್ಕೆ ಮದುವೆ ಮಾಡೋದು ಹೇಗೆ, ಇದನ್ನೆಲ್ಲ ತೋರಿಸ್ಕೊಡ್ತೀನಿ. ಯಾಕೆ ಅಂತ ತೋರಿಸ್ಕೊಡ್ತೀನಿ ಅನ್ನೋದು, ಒಂದು ಸಂಸ್ಕಾರ ಬೆಳಿಬೇಕಾದ್ರೆ ಹೀಗೆ ಮಾಡಬೇಕು ಅಂತ ರೂಲ್ಸ್ ರೆಗ್ಯುಲೇಷನ್ ನೀವು ಫಾಲೋ ಮಾಡದಿದ್ರೆ, ನಾಳೆ ಎಡು ಬಿದ್ದರೆ ಏನು ಮಾಡ್ತೀರಾ ಗೊತ್ತಾ? ಫಸ್ಟ್ ಕೆಲಸ ನೋಡ್ರಿ, ಇಷ್ಟೆಲ್ಲ ಪೂಜೆ ಮಾಡಿದೆ, ಆ ದೇವ್ರು ಕರುಣಿಸಿಲ್ಲ, ಯಾಕೆ? ಯಾರ ಮೇಲೆ ಹೋಯ್ತು ಕೆಟ್ಟ ಹೆಸರು? ಪಾಪ ದೇವ್ರ ಮೇಲೆ, ಇಲ್ಲ ಯಾವುದೋ ಒಂದು ಶಾಸ್ತ್ರದ ಮೇಲೆ ಹೋಗುತ್ತೆ. ತಪ್ಪು ನೀವು ಮಾಡೋದಕ್ಕೆ ಯಾವನ್ಗೆ ಯಾಕೆ ಹೊಣೆ ಆಗಬೇಕು? ನೀವು ಮಾಡಿದ್ರೆ ಸರಿಯಾಗಿ ಫಲ ನಿಮಗೆ ಸರಿಯಾಗಿ ಸಿಗುತ್ತೆ. ಎಲ್ಲವೂ ವಿಚಾರಗಳು ನೀವು ಮಾಡಬೇಕು. ದೇಹ ದಂಡಿಸಬೇಕು, ಭಗವಂತ ಫಲವನ್ನು ನೀಡಬೇಕು. ಆ ದಂಡಸಕ್ಕೆ ನೀವು ಸಿದ್ಧ ಆಗಿರಬೇಕು. ನಾವು ಮಂಗಳವನ್ನು ಹಾಡಬೇಕು. ಏನ್ ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತೋ, ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತು ತ್ಯಾಗರಾಜರ ಆರಾಧನೆ ಹಾಗೆ ಹೇಳಿದ್ದೀರಾ, ಸಂಗೀತ ಜ್ಞಾನ ಇರೋರು ದೇವ್ರ ಮುಂದೆ ಕೂತು ಇವತ್ತು ಹಾಡಿ ಅಂತ ಕೂಡ ಹೇಳಿದ್ದೀರಾ. ಹಾಗೆ ನಾಗದೋಷ ಎಲ್ರಿಗೂ ಇರುತ್ತೆ, ಹಾಗಾಗಿ ಕೆಲವರೆಲ್ಲ ಹೋಗಿ ನಾಗರ ಪ್ರತಿಷ್ಠಾಪನೆ ಮಾಡಿಸಿರ್ತಾರೆ, ಆದ್ರೆ ಸರಿಯಾಗಿ ಮಾಡಿಸ್ಬೇಕು, ಹೇಗ್ ಮಾಡಿಸ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು. ಸರಿ ವೀಕ್ಷಕರೇ, ನಾಳೆ ಸಿಗೋಣವಾ? ಹೋಗಿ ಬರ್ತೀವಿ. ನಮಸ್ಕಾರ.